ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಡೈಮೆನ್ಷನಲ್ ಅನಾಲಿಸಿಸನ್ನು ಅಭ್ಯಾಸ ಮಾಡ್ತಾ ಕೆಲವು ಫಿಸಿಕಲ್ ಕ್ವಾಂಟಿಟಿಗಳ ಡೈಮೆನ್ಷನಲ್ ಫಾರ್ಮುಲಾಗಳನ್ನು ಅಭ್ಯಾಸ ಮಾಡಿದ್ವಿ. ಹಿಂದಿನ ಸೆಷನ್ನಲ್ಲಿ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸಲ್ಲಿ ಇದರ ಒಂದು ಉಪಯೋಗವನ್ನು ನೋಡಿದ್ವಿ. ಫಿಸಿಕ್ಸಿನ ಕೆಲವು ಭೌತಿಕಾಂಶಗಳನ್ನು ರಿಲೇಟ್ ಮಾಡುವಂತಹ ಒಂದು ಸಮೀಕರಣ, ಒಂದು ಈಕ್ವೇಷನ್ ಡೈಮೆನ್ಷನಲ್ಲಿ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿದ್ವಿ. ಕೆಲವು ಉದಾಹರಣೆಗಳ ಸಹಾಯದಿಂದ ಒಂದು ಅಪ್ಲಿಕೇಶನನ್ನು ಅಭ್ಯಾಸ ಮಾಡಿದ್ದೀವಿ. ಈ ದಿವಸ ಡೈಮೆನ್ಷನಲ್ ಅನಾಲಿಸಿಸ್ನ ಮತ್ತೊಂದು ಅಪ್ಲಿಕೇಶನನ್ನು ಅಭ್ಯಾಸ ಮಾಡೋಣ. ಹಿಯರ್ ವಿ ಆರ್ ಗೋಯಿಂಗ್ ಟು ರಿಲೇಟ್ ದ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಡಿಪೆಂಡ್ಸ್ ಆನ್ ಈಚ್ ಅದರ್. ಕೆಲವು ಅವಲಂಬಿತವಾಗಿರುವಂಥ ಫಿಸಿಕಲ್ ಕ್ವಾಂಟಿಟಿಗಳ ನಡುವೆ ಇರುವಂತಹ ಸಮೀಕರಣ ಅಥವಾ ಇರುವಂತಹ ಸಂಬಂಧ ಏನಿದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ದಿಸ್ ಇಸ್ ದ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಪರೀಕ್ಷೆಗಳಲ್ಲಿ 3 ಅಂಕಗಳಿಗೆ ಅಥವಾ 5 ಅಂಕಕ್ಕೆ ಕೇಳಬಹುದಾದಂತಹ ಪ್ರಶ್ನೆಗಳು. ಕೆಲವು ಉದಾಹರಣೆಗಳ ಮೂಲಕ ನೋಡ್ತಾ ಹೋಗೋಣ. Obtaining the correct relation among the physical quantities. ಮೊದಲನೆಯ ಉದಾಹರಣೆಯನ್ನು ನೋಡೋಣ. The time period of oscillation of a simple pendulum is found to be depend on length of the pendulum and acceleration due to gravity. Obtain the relation connecting them by dimensional method. ಟೈಮ್ ಪೀರಿಯಡ್ ಅಂದರೆ ಆಂದೋಲನ ಅವಧಿ. ಯಾವುದ್ರದ್ದು? ಆಸಿಲೇಷನ್ಸ್, ಆಂದೋಲನಗಳು. ಯಾವುದ್ರಲ್ಲಿ ಏರ್ಪಟ್ಟಿದ್ದಾವೆ ಆಂದೋಲನಗಳು? ಸರಳ ಲೋಲಕದ ಆಂದೋಲನಗಳ ಅವಧಿ ಯಾವುದರ ಮೇಲೆ ಅವಲಂಬಿತವಾಗಿದೆ? ಈಸ್ ಫೌಂಡ್ ಟು ಬಿ ಡಿಪೆಂಡ್ ಆನ್, ಕೆಲವು ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಯಾವುದು? ಲೆಂತ್ ಆಫ್ ದ ಪೆಂಡುಲಮ್, ಲೋಲಕದ ಉದ್ದ. ಅಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಗುರುತ್ವ ವೇಗೋತ್ಕರ್ಷದ ಮೇಲೆ ಡಿಪೆಂಡ್ ಆಗಿದೆ. ಆಬ್ಟೈನ್ ದ ರಿಲೇಷನ್ ಕನೆಕ್ಟಿಂಗ್ ದ್ಯಾಮ್ ಬೈ ಡೈಮೆನ್ಷನಲ್ ಮೆಥಡ್, ಡೈಮೆನ್ಷನಲ್ ವಿಧಾನದಿಂದ ಅವುಗಳ ನಡುವೆ ಇರುವಂತಹ ಸಂಬಂಧವನ್ನ ಕಲ್ಪಿಸಿ ಅಂತ ಕೇಳಿದ್ದಾರೆ. ಹಾಗಿದೆ ಏನಿದೆ ನೋಡ್ತಾ ಹೋಗೋಣ. ನಾವು ಹಿ ಹ್ಯಾಸ್ ಗಿವನ್ ದಟ್ ಟೈಮ್ ಪೀರಿಯಡ್, ಆಂದೋಲನ ಅವಧಿ ಯಾವುದ್ರ ಮೇಲೆ ಅವಲಂಬಿತವಾಗಿದೆ? ಲೆಂತ್ ಆಫ್ ದ ಪೆಂಡುಲಮ್ ಮೇಲೆ ಅವಲಂಬಿತವಾಗಿದೆ. ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿಯನ್ನು ತೋರಿಸಿದ್ದೀವಿ. ಇದು ಡಿಪೆಂಡೆಂಟ್, ಅವಲಂಬಿತ, ಪ್ರಪೋರ್ಷನಾಲಿಟಿಯನ್ನು ಡಿಫೈನ್ ಮಾಡುತ್ತೆ. ಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಲೆಂತ್ ಅಂಡ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಗುರುತ್ವ ವೇಗೋತ್ಕರ್ಷದ ಮೇಲೆ ಡಿಪೆಂಡ್ ಆಗಿದೆ. ಈ ಎರಡು ಡಿಪೆಂಡೆನ್ಸ್ಗಳನ್ನು ಸೇರಿಸಿದಾಗ ಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಇಂಟು ಜಿ. ಈ ವೇರಿಯೇಬಲ್ಸ್ಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇರುವಂಥ ಎಲ್ ಮತ್ತು ಜಿಗಳಿಗೆ ಘಾತವನ್ನು ಏರ್ಸೋಣ. ಒಂದೊಂದು ಕ್ವಾಂಟಿಟಿಗೆ ಒಂದೊಂದು ಘಾತವನ್ನು ಏರ್ಸೋಣ. ಎಲ್ಗೆ ಎಕ್ಸ್ ಘಾತವನ್ನು ಏರ್ಸೋಣ, ಜಿಗೆ ವೈ ಘಾತವನ್ನು ಏರ್ಸೋಣ. ರೈಸಿಂಗ್ ದ ಪವರ್ ಆಫ್ ಟರ್ಮ್ಸ್ ಇನ್ ಆರ್ ಎಚ್ ಎಸ್ ಬೈ ಎಕ್ಸ್ ಸೈನ್ ವೈ. ದೆನ್ ಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಪವರ್ ಎಕ್ಸ್ ಅಂಡ್ ಜಿ ಪವರ್ ವೈ. ಪ್ರಪೋರ್ಷನಾಲಿಟಿಯನ್ನು ತೆಗೆದಾಗ ನಮಗೆ ಪ್ರಪೋರ್ಷನಾಲಿಟಿಯನ್ನು ತೆಗೆಯೋದ್ರಿಂದ ಒಂದು ಕಾನ್ಸ್ಟೆಂಟ್ ಬರುತ್ತೆ. ಪ್ರಪೋರ್ಷನಾಲಿಟಿಯನ್ನು ತೆಗೆದು ಸಮಚಿಹ್ನೆ ಹಾಕಿದಾಗ ಒಂದು ಕಾನ್ಸ್ಟೆಂಟ್ ಏರ್ಪಟ್ಟಿದೆ. ಈ ಕಾನ್ಸ್ಟೆಂಟ್ ಕೆ ಅನ್ನೋದು ಇಟ್ ಈಸ್ ಅ ಡೈಮೆನ್ಷನ್ಲೆಸ್ ಕಾನ್ಸ್ಟೆಂಟ್. ಇದಕ್ಕೆ ಯಾವುದೇ ರೀತಿಯ ಡೈಮೆನ್ಷನ್ಸ್ ಇಲ್ಲ. ಡೈಮೆನ್ಷನ್ಲೆಸ್ ಸ್ಥಿರಾಂಕ, ಡೈಮೆನ್ಷನ್ಗಳು ಇಲ್ಲದೆ ಇರುವಂತಹ ಒಂದು ಕಾನ್ಸ್ಟೆಂಟ್ ಇದು. ನೌ ವಿ ಗಾಟ್ ದ ಈಕ್ವೇಶನ್ ಫಾರ್ ಪೀರಿಯಡ್ ಟಿ ಈಸ್ ಈಕ್ವಲ್ ಟು ಕೆ ಇಂಟು ಎಲ್ ಪವರ್ ಎಕ್ಸ್ ಜಿ ಇಂಟು ಜಿ ಪವರ್ ವೈ. ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ನಾವು ಈ ಈಕ್ವೇಶನ್ ಅಲ್ಲಿ ಟೈಮ್, ಲೆಂತ್ ಹಾಗೂ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇವುಗಳ ಡೈಮೆನ್ಷನಲ್ ಫಾರ್ಮುಲಾಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಇನ್ ದಿಸ್ ಈಕ್ವೇಶನ್ ಲೆಟ್ಸ್ ಸಬ್ಸ್ಟಿಟ್ಯೂಟ್ ದ ಫಾರ್ಮುಲಾ, ಡೈಮೆನ್ಷನಲ್ ಫಾರ್ಮುಲಾ. ಟಿಗೆ ಡೈಮೆನ್ಷನಲ್ ಫಾರ್ಮುಲಾ ಟೈಮಿಗೆ ಟಿ ಪವರ್ 1, ಕೆಗೆ ಡೈಮೆನ್ಷನ್ಸ್ ಇಲ್ಲ, ನಾವೇ ಹೇಳಿದ್ದೀವಿ. ನಂತರ ಎಲ್ಲಿಗೆ ಎಲ್ ಪವರ್ 1 ಹೋಲ್ ಪವರ್ ಎಕ್ಸ್ ಇದೆ, ಹಾಗೆ ಬರ್ಕೊಳ್ಳೋಣ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಂ ಪವರ್ 0, ಎಲ್ ಪವರ್ 1, ಟಿ ಪವರ್ -2 ಟು ದ ಪವರ್ ವೈ ಇದೆ, ಹೋಲ್ ಘಾತ ವೈ ಅನ್ನು ಹಾಕಿದ್ದೀವಿ. ಇವಾಗ ರೈಟ್ ಹ್ಯಾಂಡ್ ಸೈಡಲ್ಲಿ ಇರುವಂತಹ ಈ ಒಂದು ಘಾತಗಳನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ.
L power 1 whole power x ಇರೋದು it will become L power x. M power 0 L power 1 t power minus 2 whole power y ಇರೋದು m power 0 whole power y m power 0 ಆಯಿತು. L power 1 whole power y L power y ಆಯಿತು. t power minus 2 whole power y t power minus 2y ಆಗಿದೆ. ನಾವು ಇವುಗಳನ್ನು ಸಿಂಪ್ಲಿಫೈ ಮಾಡೋಣ. ಘಾತಾಂಕಗಳ ನಿಯಮವನ್ನು ಬಳಸಿಕೊಂಡು m power 0 m power 0 ಆಗಿದೆ. L power x into L power y it will become L power x plus y into t power minus 2y. ನಾವು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿಯನ್ನು ನೋಡಿದ್ದೀವಿ. ಎರಡು ಕ್ವಾಂಟಿಟಿಗಳ ಡೈಮೆನ್ಷನ್ಸ್ ಅನ್ನ ಈಕ್ವೇಟ್ ಮಾಡಿದಾಗ ಎಲ್ಲ ಕ್ವಾಂಟಿಟಿಗಳು ಪರಸ್ಪರ ಸಮವಾಗಿರ್ತವೆ. ದೆನ್ ಫ್ರಮ್ ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಕಮ್ ಟು ದ ಕನ್ಕ್ಲೂಷನ್ ದಟ್ ನೋಡಿ LHS ಮತ್ತು RHS ಅಲ್ಲಿ ಎರಡರಲ್ಲೂ m ಪವರ್ 0 ಇದೆ, ಹಾಗಾಗಿ ಸಮವಾಗಿದೆ. ಹಾಗಿದ್ರೆ L ಪವರ್ x ಪ್ಲಸ್ y ಶುಡ್ ಬಿ ಈಕ್ವಲ್ ಟು L ಪವರ್ 0. ಹಾಗಿದ್ರೆ x ಪ್ಲಸ್ y ಯಾವುದಕ್ಕೆ ಸಮವಾಗಿರಬೇಕು? 0ಗೆ ಸಮವಾಗಿರಬೇಕು. x ಪ್ಲಸ್ y ಶುಡ್ ಬಿ ಈಕ್ವಲ್ ಟು 0. ಅದೇ ರೀತಿ ಮೈನಸ್ 2y ಶುಡ್ ಬಿ ಈಕ್ವಲ್ ಟು 1. x plus y should be equal to 0 and minus 2y should be equal to 1. ನಮಗೆ homogeneity of dimensions ಪ್ರಕಾರ we come to the conclusion that x plus y is equal to 0 and minus 2y is equal to 1. ಈ ಎರಡು ಸಮೀಕರಣಗಳನ್ನು ಸಿಂಪ್ಲಿಫೈ ಮಾಡಿ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯೋಣ. ಇಲ್ಲಿ minus 2y is equal to 1 ಅಂತ ಇದೆ. ಓರೆ ಗುಣಾಕಾರ ಮಾಡಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ y is equal to minus 1 by 2 ಆಯಿತು. ಈ y ಯ ಬೆಲೆಯನ್ನು x plus y ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ದೆನ್ y ಜಾಗದಲ್ಲಿ ಮೈನಸ್ ಹಾಫ್ ಅನ್ನು ಹಾಕಿದ್ವಿ. ದೇರ್ಫೋರ್ x ಇಂಟು x ಪ್ಲಸ್ ಮೈನಸ್ ಹಾಫ್ ಇಸ್ ಈಕ್ವಲ್ ಟು 0 ಆಯಿತು. ಪ್ಲಸ್ ಇಂಟು ಮೈನಸ್ ಆಗಿದೆ. ಮೈನಸ್ ಹಾಫ್ ಅನ್ನು ಸ್ಥಳಾಂತರ ಮಾಡೋಣ, ಟ್ರಾನ್ಸ್ಪೋಸ್ ಮಾಡೋಣ. x ಇಸ್ ಈಕ್ವಲ್ ಟು ಮೈನಸ್ ಹಾಫ್ ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ ಪ್ಲಸ್ ಹಾಫ್ ಆಗಿದೆ. ನಮಗೆ x ವ್ಯಾಲ್ಯೂ ಮತ್ತು y ವ್ಯಾಲ್ಯೂ ಸಿಕ್ಕಿದೆ. ಈ ಎರಡು ಬೆಲೆಗಳನ್ನು ಈಕ್ವೇಶನ್ 1ರಲ್ಲಿ, ಈ ಮೊದಲನೇ ಈಕ್ವೇಶನ್ 1ರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. Substituting the values of x and y in equation 1, t is equal to k into L power half g power minus half. x ವ್ಯಾಲ್ಯೂ ಪ್ಲಸ್ ಹಾಫ್ ಇದೆ, g ವ್ಯಾಲ್ಯೂ ಮೈನಸ್ ಹಾಫ್ ಇದೆ. ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. g ಪವರ್ ಮೈನಸ್ ಹಾಫ್ ಅನ್ನ ಡಿನಾಮಿನೇಟರ್ಗೆ ತಂದರೆ a ಪವರ್ ಮೈನಸ್ ಎನ್ ಡಿನಾಮಿನೇಟರ್ಗೆ ಬಂದರೆ a ಪವರ್ ಪ್ಲಸ್ ಎನ್ ಆಗುತ್ತೆ. ಹಾಗೆ g ಪವರ್ ಮೈನಸ್ ಹಾಫ್ ಡಿನಾಮಿನೇಟರ್ಗೆ ಬಂದರೆ g ಪವರ್ ಪ್ಲಸ್ ಹಾಫ್ ಬಂತು. ಎರಡು ಘಾತಗಳನ್ನು ಹೋಲ್ ಪವರ್ ಮಾಡ್ಕೊಳ್ಳೋಣ. L ಬೈ ಜಿ ಹೋಲ್ ಪವರ್ ಹಾಫ್ ಆಗಿದೆ. ಪವರ್ ಹಾಫ್ ಅನ್ನ ನಾವು ಕರ್ಣಿಯ ರೂಪಕ್ಕೆ ಅಥವಾ ಸರಳಿನ ರೂಪಕ್ಕೆ ರೂಪಾಂತರ ಮಾಡಿದ್ರೆ ಇಟ್ ವಿಲ್ ಬಿಕಮ್ k ಇಂಟು ಸ್ಕ್ವೇರ್ ರೂಟ್ ಆಫ್ L ಬೈ ಜಿ. ದೇರ್ಫೋರ್ ವಿ ಗಾಟ್ ದ ರಿಲೇಷನ್ ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು k ಇಂಟು ಸ್ಕ್ವೇರ್ ರೂಟ್ ಆಫ್ L ಬೈ ಜಿ. ಈ ರೀತಿಯಲ್ಲಿ ನಾವು ಡೈಮೆನ್ಷನ್ಸ್ ಅನಾಲಿಸಿಸ್ ಅನ್ನು ಬಳಸಿಕೊಂಡು ಫಿಸಿಕಲ್ ಕ್ವಾಂಟಿಟಿಗಳ ನಡುವಿನ ಸಂಬಂಧವನ್ನು ಕಲ್ಪಿಸ್ತೀವಿ. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಮುಂದಿನ ಉದಾಹರಣೆ, ವೆಲಾಸಿಟಿ ಆಫ್ ಸೌಂಡ್ ಇನ್ ಎ ಮೀಡಿಯಂ is found to be depend on pressure and density of the medium. Obtain the relation between them by dimensional method. ಏನು ಕೊಟ್ಟಿಯಾನ ಪ್ರಶ್ನೆಯಲ್ಲಿ ವೆಲಾಸಿಟಿ ಆಫ್ ಸೌಂಡ್, ಶಬ್ದದ ವೇಗ ಇನ್ ಎ ಮೀಡಿಯಂ ಒಂದು ಮಾಧ್ಯಮದಲ್ಲಿ ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ಇಟ್ ಡಿಪೆಂಡ್ಸ್ ಆನ್ ಪ್ರೆಷರ್, ಆ ಮಾಧ್ಯಮದ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿದೆ. ಅಂಡ್ ಡೆನ್ಸಿಟಿ, ಅದರ ಸಾಂದ್ರತೆಯ ಮೇಲೆ ಡಿಪೆಂಡ್ ಆಗಿದೆ. ಹಾಗಿದ್ರೆ ಅವುಗಳ ನಡುವೆ ಇರುವಂಥ ಸಂಬಂಧವನ್ನು ಕಲ್ಪಿಸಿ. ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವೆಲಾಸಿಟಿ, ಪ್ರೆಷರ್ ಅಂಡ್ ಡೆನ್ಸಿಟಿ? ಆ ಸಂಬಂಧವನ್ನು ಬಿಡಿಸೋಣ. It is given that velocity depends on pressure and velocity depends on density. ಎರಡು ಡಿಪೆಂಡೆನ್ಸ್ ಅನ್ನ ಒಂದೇ ಈಕ್ವೇಶನ್ ರೂಪಾಂತರ ಮಾಡಿದ್ರೆ v is directly proportional to p into rho. Then RHS ಅಲ್ಲಿರುವಂಥ ಎರಡು ಟರ್ಮ್ಸಿಗೆ ಘಾತವನ್ನು ರೈಸ್ ಮಾಡೋಣ. ರೈಸಿಂಗ್ ದ ಪವರ್ x and y to the terms in RHS, then it will become v is directly proportional to p power x and rho power y. Then ಪ್ರಪೋರ್ಷನಾಲಿಟಿ ತೆಗೆಯೋಣ. ತೆಗೆದಾಗ ಒಂದು ಕಾನ್ಸ್ಟೆಂಟ್ ಏರ್ಪಡುತ್ತೆ. then v is equal to
k into p power x into rho power y. ಈ ಈಕ್ವೇಶನ್ 1 ಅಂತ ಕರೆಯೋಣ. ಇದರಲ್ಲಿ k ಅನ್ನೋದು ಇಟ್ಸ್ ಎ ಡೈಮೆನ್ಷನ್ಲೆಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಈ ಪ್ರಪೋರ್ಷನಾಲಿಟಿಯನ್ನು ತೆಗೆದ್ರಿಂದ ಬಂದಿರುವಂತಹ ಒಂದು ಸ್ಥಿರಾಂಕ. ಈ ಸ್ಥಿರಾಂಕಕ್ಕೆ ಯಾವುದೇ ಡೈಮೆನ್ಷನ್ಸ್ಗಳು ಇಲ್ಲ. Now, to find the value of x and y, let's substitute the dimensions of velocity, pressure and density rho. In the equation 1, let's substitute the dimensions on both sides. Velocity given dimensions m power 0, l power 1, t power minus 1. k ಗೆ ಯಾವುದೇ ಡೈಮೆನ್ಷನ್ಸ್ ಇಲ್ಲ. ಪ್ರೆಷರ್ ಗೆ m power 1, l power minus 1, t power minus 2. ಪ್ರೆಷರ್ ಗೆ ಪವರ್ x ಇದೆ, ಹಾಗಾಗಿ ಹೋಲ್ ಪವರ್ x ಹಾಕಿದೀವಿ. ನಂತರ ರೋ ಡೆನ್ಸಿಟಿ ಡೈಮೆನ್ಷನಲ್ ಫಾರ್ಮುಲಾ m power 1, l power minus 3, t power 0, ಹೋಲ್ ಪವರ್ y ಇದೆ, y ಅನ್ನು ಹಾಕಿದೀವಿ. ಇವಾಗ RHS ಅಲ್ಲಿರುವಂತಹ ಘಾತಾಂಕಗಳನ್ನು ಸಿಂಪ್ಲಿಫೈ ಮಾಡೋಣ. m power 1 ಹೋಲ್ ಪವರ್ x, m ಪವರ್ x ಆಯ್ತು. l ಪವರ್ minus 1 ಹೋಲ್ ಪವರ್ x, l ಪವರ್ minus x ಆಯ್ತು. t ಪವರ್ minus 2 ಹೋಲ್ ಪವರ್ x, t ಪವರ್ minus 2x ಆಗಿದೆ. m ಪವರ್ 1 ಹೋಲ್ ಪವರ್ y, m ಪವರ್ y ಆಯಿತು. l ಪವರ್ minus 3 ಹೋಲ್ ಪವರ್ y, l ಪವರ್ minus 3y ಆಗಿದೆ. t ಪವರ್ 0 ಹೋಲ್ ಪವರ್ y, t ಪವರ್ 0 ಆಯಿತು. 0 ಇಂಟು y 0 ಆಗಿದೆ. a ಘಾತ m ಇಂಟು a ಘಾತ n ಇಸ್ ಈಕ್ವಲ್ ಟು a ಘಾತ m ಪ್ಲಸ್ n ಸಮೀಕರಣವನ್ನ ನಾವು ಬಳಕೆ ಮಾಡಿಕೊಂಡ್ರೆ ಈ ಸಿಂಪ್ಲಿಫೈ ಮಾಡೋಣ ಈ ಘಾತಾಂಕವನ್ನ. m power x into m power y equals m power x plus y. l power minus x into l power minus 3y, l power x minus 3y. t power minus 2x into t power 0, t power minus 2x ಆಯಿತು. From the principle of homogeneity, left hand side ಮತ್ತು right hand side ಅಲ್ಲಿರುವಂತಹ ಎಲ್ಲ ಕ್ವಾಂಟಿಟಿಗಳು ಪರಸ್ಪರ ಸಮವಾಗಿರ್ತವೆ. ಹಾಗಿದ್ರೆ from the principle of homogeneity of dimension, x plus y is equal to 0, then minus x minus 3y is equal to 1, then minus 2x is equal to minus 1. ಈ ಮೂರು ಸಮೀಕರಣಗಳನ್ನು ಸಿಂಪ್ಲಿಫೈ ಮಾಡಿ ನಾವು x ಮತ್ತು y ಗಳ ಬೆಲೆಗಳನ್ನು ಕಂಡುಹಿಡಿಯೋಣ. ಈ ಮೂರನೇ ಸಮೀಕರಣವನ್ನು ಅಬ್ಸರ್ವ್ ಮಾಡಿ. minus 2x plus 1 is equal to 0. ಓರೆ ಗುಣಾಕಾರ ಮಾಡಿದ್ರೆ x equals minus 1 by minus 2 ಬಂತು. ಮೈನಸ್ ಡಿವೈಡೆಡ್ ಮೈನಸ್ ಪ್ಲಸ್ ಆಯಿತು. ಹಾಗಾಗಿ x ಬೆಲೆ ಏನಾಗಿದೆ? ಹಾಫ್ ಆಗಿದೆ. x ವ್ಯಾಲ್ಯೂ ಹಾಫ್ ಅನ್ನ ಯಾವ್ದಾದ್ರು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ y ಬೆಲೆಯನ್ನ ಕಂಡುಹಿಡಿಯೋಣ. ಈ ಮೊದಲನೇ ಈಕ್ವೇಶನ್ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. x ವ್ಯಾಲ್ಯೂ ಹಾಫ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಾಫ್ ಪ್ಲಸ್ y is equal to 0 ಆಯಿತು. ಪ್ಲಸ್ ಹಾಫ್ ಅನ್ನ ನಾನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಪೋಸ್ ಸ್ಥಳಾಂತರ ಮಾಡಿದಾಗ ಪ್ಲಸ್ ಹಾಫ್ ರೈಟ್ ಹ್ಯಾಂಡ್ ಸೈಡಿಗೆ ಬಂದು ಮೈನಸ್ ಹಾಫ್ ಆಗಿದೆ. Now to get the correct relation, let's substitute the value of x and y in equation 1. equation 1 ನಲ್ಲಿ x ಮತ್ತು y ಯ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. Then substituting the value of x and y, v is equal to k into p power half and rho power minus half. p power half ಮತ್ತು rho power minus half ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. x ವ್ಯಾಲ್ಯೂ ಹಾಫ್ ಆಗಿದೆ, y ವ್ಯಾಲ್ಯೂ ಮೈನಸ್ ಹಾಫ್ ಆಗಿದೆ. ಮೈನಸ್ ಹಾಫ್ ಏಕೆ ರೋ ಪವರ್ ಮೈನಸ್ ಹಾಫ್ ಅನ್ನ ಡಿನಾಮಿನೇಟರ್ ತಂದ್ರೆ ರೋ ಪವರ್ ಪ್ಲಸ್ ಹಾಫ್ ಆಗಿದೆ. ದೆನ್ ದಟ್ ರೋ ಪವರ್ p ಪವರ್ ಹಾಫ್ ರೋ ಪವರ್ ಪ್ಲಸ್ ಹಾಫ್ ಇದೆ. ಪವರ್ ಅನ್ನ ಹೋಲ್ ಪವರ್ ಆಗಿ ರೂಪಾಂತರ ಮಾಡಿದ್ರೆ p ಬೈ ರೋ ಹೋಲ್ ಪವರ್ ಹಾಫ್ ಆಗಿದೆ. ಘಾತಾಂಕ ರೂಪವನ್ನು ಕರ್ಣೀಯ ರೂಪಕ್ಕೆ ರೂಪಾಂತರ ಮಾಡೋಣ. v is equal to k into square root of p by rho ಆಯಿತು. ದಿಸ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವೆಲಾಸಿಟಿ, ಪ್ರೆಷರ್ ಅಂಡ್ ಡೆನ್ಸಿಟಿ. ಒಂದು ಸೌಂಡಿನ ವೆಲಾಸಿಟಿ ಒಂದು ಮಾಧ್ಯಮದಲ್ಲಿ ಯಾವ ರೀತಿ ಇರುತ್ತೆ ಅಂತ ಕಲ್ಪಿಸುವಂತ ಒಂದು ಸಮೀಕರಣ. ಇದನ್ನ ಮುಂದೆ ನಾವು ಅಭ್ಯಾಸ ಮಾಡ್ತೀವಿ, ಈಕ್ವೇಶನ್ ಅನ್ನ ಪಡಿತೀವಿ, ಡಿರೈವೇಷನ್ ಮಾಡ್ತೀವಿ. ಏನಿದೆ ಮುಂದೆ ಅಭ್ಯಾಸ ಮಾಡೋಣ. ಮತ್ತೊಂದು ಉದಾಹರಣೆಯನ್ನ ನೋಡೋಣ. ದ ಸೆಂಟ್ರಿಪಿಟಲ್ ಫೋರ್ಸ್ ಆಕ್ಟಿಂಗ್ ಆನ್ ಎ ರಿವಾಲ್ವಿಂಗ್ ಬಾಡಿ is found to depend on mass of body m, velocity of the body v and the radius r. Obtain the relation between them by dimensional method. Centripetal force, ಕೇಂದ್ರಾಭಿಮುಖ ಬಲವು ಭ್ರಮಣೆಯಲ್ಲಿರುವಂತಹ ವೃತ್ತಿಯ ಪಥದಲ್ಲಿ ಚಲಿಸ್ತಾ ಇರುವಂತಹ
ವಸ್ತುವಿನ ರಾಶಿಯ ಮೇಲೆ ಮಾಸ್ ಮೇಲೆ ಡಿಪೆಂಡ್ ಆಗಿದೆ ಸೆಂಟ್ರಿಪಿಟಲ್ ಫೋರ್ಸ್, ನಂತರ ವೆಲಾಸಿಟಿಯ ಮೇಲೆ ಡಿಪೆಂಡ್ ಆಗಿದೆ ಹಾಗೂ ವೃತ್ತೀಯ ಪಥದ ತ್ರಿಜ್ಯದ ಮೇಲೆ ರೇಡಿಯಸ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಿದ್ರೆ ಅವುಗಳ ನಡುವೆ ಇರುವಂತಹ ಸಂಬಂಧವನ್ನ ಕಲ್ಪಿಸೋಣ. ಇಟ್ ಹ್ಯಾಸ್ ಬಿನ್ ಗಿವನ್ ದಟ್ force is directly proportional to mass, force is proportional to velocity, force is proportional to radius. ಈ ಮೂರು ಸಮೀಕರಣಗಳನ್ನು ಒಂದೇ ಮಾಡಿದಾಗ F is proportional to m, v and r. ಇವುಗಳಿಗೆ ಘಾತವನ್ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಕ್ವಾಂಟಿಟಿಗಳಿಗೆ ಘಾತವನ್ನ ಏರ್ಸೋಣ. ರೈಸಿಂಗ್ ದ ಪವರ್ಸ್ ಆಫ್ RHS terms by x, y and z. Then F is proportional to m power x, v power y and r power z. ಇವಾಗ ಈ ಪ್ರಪೋರ್ಷನಾಲಿಟಿಯನ್ನ ತೆಗೆಯೋಣ. ಪ್ರಪೋರ್ಷನಾಲಿಟಿಯನ್ನ ತೆಗೆದಾಗ we will have a constant. This constant is called as dimensionless constant, where k is called dimensionless constant. Now let's find the value of x, y and z in the equation 1. Equation 1 ನಲ್ಲಿ x, y, z value ಅನ್ನು ಕಂಡುಹಿಡಿಯಬೇಕಾಗಿದೆ. For that we will substitute the dimensions of force, mass, velocity and radius in the equation 1. ಈ equation 1 ನಲ್ಲಿ ಡೈಮೆನ್ಷನಲ್ ಫಾರ್ಮುಲಾಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಫೋರ್ಸಿಗೆ m ಪವರ್ 1, l ಪವರ್ 1, t ಪವರ್ -2. k ಗೆ ಯಾವುದೇ ಡೈಮೆನ್ಷನ್ಸ್ ಇಲ್ಲ. ಮಾಸಿಗೆ m ಪವರ್ 1 ಹೋಲ್ ಪವರ್ x, ವೆಲಾಸಿಟಿ m ಪವರ್ 0, l ಪವರ್ 1, t ಪವರ್ -1 ಹೋಲ್ ಪವರ್ y ಇದೆ. then radius is nothing but length, l ಪವರ್ 1 ಹೋಲ್ ಪವರ್ z. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಘಾತಾಂಕಗಳನ್ನ ಸಿಂಪ್ಲಿಫೈ ಮಾಡೋಣ. a ಪವರ್ m ಹೋಲ್ ಪವರ್ n is equal to a ಪವರ್ m into n ಅಂತ ಓದಿದೀವಿ. ಸಿಂಪ್ಲಿಫೈ ಮಾಡಿದಾಗ m ಪವರ್ 1 ಹೋಲ್ ಪವರ್ x is m ಪವರ್ x ಆಯ್ತು. m ಪವರ್ 0 ಹೋಲ್ ಪವರ್ y m ಪವರ್ 0 ಆಗಿದೆ. l ಪವರ್ 1 ಹೋಲ್ ಪವರ್ y l ಪವರ್ y ಆಯಿತು. m t ಪವರ್ -1 ಹೋಲ್ ಪವರ್ y t ಪವರ್ -y ಆಗಿದೆ. ಅದೇ ರೀತಿ l ಪವರ್ 1 ಹೋಲ್ ಪವರ್ z is equal to l ಪವರ್ z ಆಗಿದೆ. ಇವುಗಳನ್ನ a ಪವರ್ m ಇಂಟು a ಪವರ್ n is equal to a ಪವರ್ m ಪ್ಲಸ್ n ಸೂತ್ರವನ್ನು ಬಳಸಿಕೊಂಡು ಸಿಂಪ್ಲಿಫೈ ಮಾಡಿದ್ರೆ m ಪವರ್ x, l ಪವರ್ y ಇಂಟು l ಪವರ್ z, l ಪವರ್ y ಪ್ಲಸ್ z ಇಂಟು t ಪವರ್ -y. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್ ನ ಬಳಸಿಕೊಂಡು ಸಮತೆ ಮಾಡಿದಾಗ ನಮಗೆ ಸಿಗುವಂತ ಅಂಶ x is equal to 1, ಅದೇ ರೀತಿ y plus z is equal to 1 and minus y is equal to -2. ಈ ಮೂರು ಈಕ್ವೇಷನ್ಸ್ ಅನ್ನ ಸಿಂಪ್ಲಿಫೈ ಮಾಡಿ ನಾವು x y ವ್ಯಾಲ್ಯೂಸ್ ಅನ್ನ ಕಂಡುಹಿಡ್ಕೊಂತೀವಿ. ನೇರವಾಗಿ ನಮಗೆ ಬೆಲೆಗಳು ಸಿಗ್ತಾ ಇದೆ. x is equal to 1 ಅಂತ ಸಿಕ್ಕಿದೆ. y ಬೆಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ -1 ಅನ್ನ, ಇಲ್ಲಿ -y ಇದೆ ಅಂದ್ರೆ ಇಲ್ಲಿ -1 into y ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ -2 ಡಿವೈಡೆಡ್ ಬೈ -1 ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ 2 ಆಯಿತು. x ಮತ್ತು y ಬೆಲೆಗಳನ್ನು ಬಳಸಿಕೊಂಡು z ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ y ಬೆಲೆಯನ್ನು ಬಳಸಿಕೊಂಡು z ವ್ಯಾಲ್ಯೂ ಕಂಡುಹಿಡ್ತಾ ಇದ್ದೀನಿ. y ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದೆ. y ಬೆಲೆ 2 ಇದೆ. 2 plus z is equal to 1. ಇದನ್ನ ಸ್ಥಳಾಂತರ ಮಾಡಿ ಟ್ರಾನ್ಸ್ಪೋಸ್ ಮಾಡಿ z is equal to 1 minus 2. 1 minus 2 is -1. ಹಾಗಿದ್ರೆ ನಮಗೆ x ಬೆಲೆ, y ಬೆಲೆ ಹಾಗೂ z ಬೆಲೆಗಳು ಸಿಕ್ಕಿದೆ. Now substitute the values of x, y and z in equation 1 to obtain the correct relation. Now substituting the values of x, y, z in equation 1, x is 1, y is 2, z is -1. Therefore f is equal to k into m power 1 v square r power -2. r power -2 ಅನ್ನು ಡಿನಾಮಿನೇಟರ್ ತಂದ್ರೆ r power +1 ಆಯಿತು. r power -1 ಡಿನಾಮಿನೇಟರ್ ಬಂದ್ರೆ r power +1 ಆಗಿದೆ. Therefore the required equation is f is equal to k into m v square by r. ಕೇಂದ್ರಾಭಿಮುಖ ಬಲವನ್ನು ರೆಪ್ರೆಸೆಂಟ್ ಮಾಡುವಂತಹ ಫಾರ್ಮುಲಾ mv square by r ಆಗಿದೆ. ಮತ್ತೊಂದು ಉದಾಹರಣೆಯನ್ನು ನೋಡೋಣ. The acceleration due to gravity on the surface of the planet is found to be depend on mass of the planet, the radius of the planet r and gravitational constant g. Obtain the relation between them by dimensional method.
ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಗುರುತ್ವ ವೇಗೋತ್ಕರ್ಷ ಒಂದು ಗ್ರಹದ ಮೇಲೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಆನ್ ಮಾಸ್ ಆಫ್ ದ ಪ್ಲಾನೆಟ್, ಗ್ರಹದ ರಾಶಿಯ ಮೇಲೆ ಡಿಪೆಂಡ್ ಆಗಿದೆ. ಆನ್ ದ ರೇಡಿಯಸ್ ಆಫ್ ದ ಪ್ಲಾನೆಟ್, ಪ್ಲಾನೆಟಿನ ತ್ರಿಜ್ಯದ ಮೇಲೆ ಡಿಪೆಂಡ್ ಆಗಿದೆ. ಅಂಡ್ ಆನ್ ವೆರಿ ಇಂಪಾರ್ಟೆಂಟ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಗುರುತ್ವ ಸ್ಥಿರಾಂಕದ ಮೇಲೆ ಡಿಪೆಂಡ್ ಆಗಿದೆ. ಹಾಗಿದ್ರೆ ಇವುಗಳ ನಡುವೆ ಇರುವಂತಹ ಸಂಬಂಧವನ್ನ ಡೈಮೆನ್ಷನಲ್ ಮೆಥಡ್ ಪ್ರಕಾರ ಪಡೆಯಿರಿ. Then given that acceleration due to gravity depends on mass, depends on radius and depends on gravitational constant, ಇವು ಮೂರನ್ನ ಸೇರಿಸಿದಾಗ ಜಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಎಂ, ಆರ್ ಮತ್ತು ಕ್ಯಾಪಿಟಲ್ ಜಿ ಮೇಲೆ ಡಿಪೆಂಡ್ ಆಗಿದೆ. ಇವುಗಳಿಗೆ ಎಕ್ಸ್ ವೈ ಝೆಡ್ ಘಾತವನ್ನ ಏರಿಸೋಣ. ರೈಸಿಂಗ್ ದ ಪವರ್ಸ್ ಆಫ್ ರೈಟ್ ಹ್ಯಾಂಡ್ ಸೈಡ್ ಟರ್ಮ್ಸ್ ಬೈ ಎಕ್ಸ್, ವೈ ಅಂಡ್ ಝೆಡ್. Therefore g is directly proportional to m power x, r power y and g power z. Proportionality ಅನ್ನು ತೆಗೆಯೋಣ. Then we arise as a constant called k. Proportionality constant k ಬಂದಿದೆ. This k is a dimensionless constant. Now by using the dimensional formula, let's find the value of x, y and z. ಜಿ, ಎಂ, ಆರ್ ಮತ್ತು ಕ್ಯಾಪಿಟಲ್ ಜಿ ಇವುಗಳ ಡೈಮೆನ್ಷನಲ್ ಫಾರ್ಮುಲಾಗಳನ್ನು ಬಳಸಿಕೊಂಡು ಎಕ್ಸ್, ವೈ, ಝೆಡ್ ಬೆಲೆಗಳನ್ನು ಕಂಡುಹಿಡಿಯೋಣ. Now substitute the dimensional formula of G, M, R and capital G. Acceleration due to gravity dimensional formula m power 0, l power 1, t power minus 2. Mass ಗೆ m power 1 whole power x ಹಾಕೋಣ. Radius ಗೆ, radius is nothing but length l power 1 whole power y. Gravitational constant in a dimensional formula m power minus 1, l power 3, t power minus 2 whole power z. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಘಾತಾಂಕಗಳನ್ನ ಸಿಂಪ್ಲಿಫೈ ಮಾಡೋಣ. ದೆನ್ m power x, l power y, t power minus z, l power 3z, t power minus 2z. ಈ ಒಂದು ಘಾತಾಂಕಗಳನ್ನ ಸಿಂಪ್ಲಿಫೈ ಮಾಡೋಣ. a power m whole power a power m into a power n is equal to a power m plus n. ಸೂತ್ರವನ್ನು ಬಳಸ್ಕೊಳ್ಳೋಣ. m power x minus z, l power y plus 3z, t power minus 2z ಆಯಿತು. Then by using the principle of homogeneity of dimension, principle of homogeneity of dimensions ಅನ್ನು ಯೂಸ್ ಮಾಡಿಕೊಂಡ್ರೆ we come to the conclusion that x minus y, x minus z is equal to 0 and y plus 3z is equal to 1 and minus 2z is equal to minus 2. ಇವುಗಳನ್ನು ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಈಸಿಯಾಗಿ ಸಿಗುವಂತದಿದೆ. minus 2z is equal to minus 2 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ minus 2 by minus 2 minus divided by minus plus 2 ones are cancel ಆಗಿ z ವ್ಯಾಲ್ಯೂ ಎಷ್ಟಾಯ್ತು? z value is 1. Now by substituting the value of z we can find the value of x and y. z ನ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ x ಮತ್ತೆ y ಬೆಲೆಯನ್ನು ಕಂಡುಹಿಡಿಯೋಣ. z ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ y plus 3 into 1 is equal to 1. 3 ones are 3. ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಟ್ರಾನ್ಸ್ಪೋಸ್ ಮಾಡ್ತೀನಿ. ಪ್ಲಸ್ 3 ಈ ಕಡೆ ಬಂದ್ರೆ minus 3 ಆಯ್ತು. 1 minus 3 is minus 2. Now substitute the value of z to get the value of x. x minus 1 is equal to 0 ಆಗಿದೆ. minus 1 ಅನ್ನ ಟ್ರಾನ್ಸ್ಪೋಸ್ ಮಾಡೋಣ. ಪ್ಲಸ್ 1 ಆಯ್ತು. Therefore we got the value of x, y and z. Now by substituting the value of x, y, z we have to find the relation. Equation 1. ಈಕ್ವೇಶನ್ 1 ನಲ್ಲಿ x, y ಮತ್ತು z ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. x is 1, y is minus 2, z is 1. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ g is equal to k into m power 1, r power minus 2, g power 1 ಬಂದಿದೆ. r power minus 2 ಅನ್ನ ಡಿನಾಮಿನೇಟರ್ ತರೋಣ. r power plus 2 ಆಯಿತು. ಹಾಗಿದ್ರೆ ನಮಗೆ ಬಂದಂತ ಸುಲಭೀಕೃತ ರಿಲೇಷನ್ ಏನು? g is equal to k into m g divided by r square. ನಾವು ಈಗಾಗಲೇ ಇದನ್ನ ಓದಿದೀವಿ. g is equal to gm by r square ಅಂತ. ಅದೇ ಒಂದು ಈಕ್ವೇಶನ್, ತುಂಬಾ ಪ್ರಮುಖವಾದಂತ ಈಕ್ವೇಶನ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಗುರುತ್ವ ವೇಗೋತ್ಕರ್ಷಕ್ಕೆ ತುಂಬಾ ಪ್ರಮುಖವಾದಂತ ಸಮೀಕರಣ. ಮತ್ತೊಂದು ಉದಾಹರಣೆಯನ್ನು ನೋಡೋಣ.
frequency of vibration of a stretched string is found to be depend on vibrating length L, tension T, and mass per unit length ml. Obtain the relation connecting them by dimensional method. ನೋಡಿ, ಒಂದು ತಂತಿಯನ್ನು ಸ್ಟ್ರೆಚ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ವೀಣೆ, ಸಿತಾರ್, ಗಿಟಾರ್, ಈ ರೀತಿ ತಂತಿ ಸಂಗೀತ ವಾದ್ಯಗಳು ಏನಿದಾವೋ ಇದರಲ್ಲಿ ತಂತಿಯನ್ನು ನಾವು ಸ್ಟ್ರೆಚ್ ಮಾಡಿ ಮೀಡ್ತೀವಿ, ವೈಬ್ರೇಟ್ ಮಾಡಿಸ್ತೀವಿ, ಅವಾಗ ಅದರಲ್ಲಿ ತರಂಗಗಳು ಏರ್ಪಡ್ತವೆ. ಆ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್, ಅದರಲ್ಲಿ ಬರುವಂತ ವೈಬ್ರೇಷನ್ಗಳ ಆವೃತ್ತಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ಲೆಂತ್, ತಂತಿಯ ಉದ್ದದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೂ ಟೆನ್ಷನ್, ಆ ತಂತಿ ಎಷ್ಟು ಟೈಟ್ ಆಗಿದೆ, ಎಷ್ಟು ಅದರಲ್ಲಿ ಬಲ ಏರ್ಪಟ್ಟಿದೆ, ಆ ಟೆನ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಟೈಟ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೆನ್ ಮಾಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್, ಆ ತಂತಿಯ 1 ಮೀಟರ್ ಉದ್ದದ ತಂತಿಯ ರಾಶಿಯ ಮೇಲೂ ಕೂಡ ಫ್ರೀಕ್ವೆನ್ಸಿ ಡಿಪೆಂಡ್ ಆಗಿರುತ್ತೆ. ತಂತಿ ದಪ್ಪವಿದ್ದಾಗ ಶಬ್ದ ಬೇರೆ ಬರುತ್ತೆ, ತಂತಿ ತೆಳುವಿದ್ದಾಗ ಶಬ್ದ ಬೇರೆ ಬರುತ್ತೆ. ಹಾಗಾಗಿ ದ ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆನ್ ಮಾಸ್ ಪರ್ ಯೂನಿಟ್ ಲೆಂತ್ ಆಫ್ ದಟ್ ವೈರ್. ಹಾಗಿದ್ರೆ ಈ ಅಂಶಗಳನ್ನ ಕನೆಕ್ಟ್ ಮಾಡುವಂತಹ ರಿಲೇಷನ್ ಸ್ಟಡಿ ಮಾಡೋಣ. ಇದನ್ನ ನಾವು ಮತ್ತೆ ಮುಂದಿನ ಅಧ್ಯಾಯಗಳಲ್ಲಿ ಇದನ್ನ ಡಿರೈವೇಶನ್ ಮಾಡ್ತೀವಿ. ಇಲ್ಲಿ ಕೇವಲ ಈಕ್ವೇಶನ್ ನ ಡೈಮೆನ್ಷನ್ ಮೆಥಡ್ ಇಂದ ಪಡೆಯೋಣ. Then we learned that frequency is proportional to length, it is proportional to tension, it is proportional to mass per unit length of the wire. ಈ ಮೂರು ಅವಲಂಬನೆಗಳನ್ನ ಒಂದ್ ಕಡೆ ಸೇರಿಸೋಣ. F is proportional to L, T, ml. ಇವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಫಿಸಿಕಲ್ ಕ್ವಾಂಟಿಟಿಗಳಿಗೆ ಎಕ್ಸ್ ವೈ ಝೆಡ್ ಘಾತವನ್ನ ಏರಿಸೋಣ. ಬೈ ರೈಸಿಂಗ್ ದ power to the RHS terms by x, y and z, then L power x, T power y and ml power z ಅನ್ನ ಏರಿಸಿದೀವಿ. ನಾವು ರಿಮೂವ್ ದ ಪ್ರೊಪೋರ್ಷನಾಲಿಟಿನ ತೆಗೆದಾಗ ನಮಗೊಂದು ಸ್ಥಿರಾಂಕ ಬರುತ್ತೆ, ಒಂದು ಕಾನ್ಸ್ಟೆಂಟ್ ಬರುತ್ತೆ. ದಿಸ್ ಕಾನ್ಸ್ಟೆಂಟ್ is called as dimensionless proportionality constant. ಈ ಒಂದು ಕಾನ್ಸ್ಟೆಂಟ್ ಗೆ ಯಾವುದೇ ಡೈಮೆನ್ಷನ್ಸ್ ಇಲ್ಲ. ನಾವು ಈ ಈಕ್ವೇಶನ್ 1 ನಲ್ಲಿ ನಾವು ಎಫ್, ಎಲ್, ಟಿ ಮತ್ತು ml ಗಳ ಡೈಮೆನ್ಷನ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ವೈ ಝೆಡ್ ಗಳ ಬೆಲೆಯನ್ನ ಕಂಡುಹಿಡಿದು ಬೇಕಾಗಿರುವಂತಹ ಸಮೀಕರಣವನ್ನು ಪಡೆಯೋಣ. ನಾವು ಲೆಟ್ಸ್ ಸಬ್ಸ್ಟಿಟ್ಯೂಟ್ ದ ಡೈಮೆನ್ಷನ್ಸ್ ಆಫ್ ಎಫ್, ಎಲ್, ಟಿ ಅಂಡ್ ml. ಎಫ್ ಗೆ ಡೈಮೆನ್ಷನಲ್ ಫಾರ್ಮುಲಾ ಫ್ರೀಕ್ವೆನ್ಸಿ m ಪವರ್ 0, l ಪವರ್ 0, t ಪವರ್ -1. ಕೆ ಗೆ ಯಾವುದೇ ಡೈಮೆನ್ಷನ್ಸ್ ಇಲ್ಲ. ಎಲ್ ಗೆ ಡೈಮೆನ್ಷನ್ ಲೆಂತ್ L ಪವರ್ 1 ಹೋಲ್ ಪವರ್ x. T ಅಂದ್ರೆ ಟೆನ್ಷನ್ ಗೆ m ಪವರ್ 1, L ಪವರ್ 1, T ಪವರ್ -2 ಹೋಲ್ ಪವರ್ y. Then mass by length, mass per length, mass divided by length. ಮಾಸ್ ಗೆ m ಪವರ್ 1 ಡಿವೈಡೆಡ್ ಬೈ L ಪವರ್ 1. ಛೇದದಲ್ಲಿರುವಂತಹ L ಪವರ್ 1 ಅನ್ನ ನ್ಯೂಮರೇಟರ್ ತಂದ್ರೆ L ಪವರ್ -1. ಮಾಸ್ ಪರ್ ಲೆಂತ್ ಇರೋದು m ಪವರ್ 1 ಡಿವೈಡೆಡ್ ಬೈ L ಪವರ್ 1. L ಪವರ್ 1 ಅನ್ನ ನ್ಯೂಮರೇಟರ್ ತಂದ್ರೆ L ಪವರ್ -1 ಆಯ್ತು, ಹೋಲ್ ಪವರ್ z ಇದೆ. ಈ ಘಾತಾಂಕಗಳನ್ನ ಸಿಂಪ್ಲಿಫೈ ಮಾಡೋಣ. ದೆನ್ L ಪವರ್ 1 whole power x is L power x, m power 1 whole power y is m power y, L power 1 whole power y is L power y, t power -2 whole power y is t power -2y. z na simplify ಮಾಡೋಣ. m power 1 whole power z, m power z, L power -1 whole power z, L power -z. a ಘಾತ m into a ಘಾತ n is equal to a ಘಾತ m plus n. ಈ ಈಕ್ವೇಶನ್ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡೋಣ. then m power y into m power z, m power y plus z, L power x into L power y, L into L power minus z, it will become L power x plus y minus z, then t power -2y. From the principle of homogeneity of dimensions, all the quantities are on left hand side are equal to right hand side. Then y plus z is equal to 0. X plus y minus z is equal to 0 and -2y is equal to -1. ಈ ಮೂರು ಈಕ್ವೇಶನ್ಸ್ ಅನ್ನು ಸಿಂಪ್ಲಿಫೈ ಮಾಡೋಣ. then cross multiply, y is equal to -1 by -2, minus divided minus plus half ಆಯ್ತು.
ಈ y ವ್ಯಾಲ್ಯೂ ಅನ್ನ y ಪ್ಲಸ್ ಝೆಡ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಫ್ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0. ಇದನ್ನು ಸ್ಥಳಾಂತರ ಮಾಡಿದಾಗ ಟ್ರಾನ್ಸ್ಪೋಸ್ ಮಾಡಿದಾಗ z ಇಸ್ ಈಕ್ವಲ್ ಟು ಮೈನಸ್ ಹಾಫ್ ಆಗಿದೆ. y ಮತ್ತು z ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ x ವ್ಯಾಲ್ಯೂ ಕಂಡುಹಿಡಿಯೋಣ. y ವ್ಯಾಲ್ಯೂ ಪ್ಲಸ್ ಹಾಫ್, z ವ್ಯಾಲ್ಯೂ ಮೈನಸ್ ಹಾಫ್. ಹಾಗೆ z ವ್ಯಾಲ್ಯೂ ಮೈನಸ್ ಹಾಫ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಫ್, ಅರ್ಧ ಪ್ಲಸ್ ಅರ್ಧ ಒಂದಾಯ್ತು. ಪ್ಲಸ್ ಒಂದನ್ನು ಟ್ರಾನ್ಸ್ಪೋಸ್ ಮಾಡಿ x ಇಸ್ ಈಕ್ವಲ್ ಟು ಮೈನಸ್ 1 ಆಗಿದೆ. ಹಾಗೆ ನಮಗೆ x ವ್ಯಾಲ್ಯೂ ಸಿಕ್ತು ಮೈನಸ್ 1, y ವ್ಯಾಲ್ಯೂ ಹಾಫ್ ಇದೆ, z ವ್ಯಾಲ್ಯೂ ಮೈನಸ್ ಹಾಫ್ ಇದೆ. ಈಕ್ವೇಶನ್ 1 ನಲ್ಲಿ ಮೂರು ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಆನ್ ಸಬ್ಸ್ಟಿಟ್ಯೂಟಿಂಗ್ f ಇಸ್ ಈಕ್ವಲ್ ಟು k ಇಂಟು l ಪವರ್ ಮೈನಸ್ 1 t ಪವರ್ ಪ್ಲಸ್ ಹಾಫ್ ml ಪವರ್ ಮೈನಸ್ ಹಾಫ್ ಆಗಿದೆ. ಈ ಪವರ್ ಮೈನಸ್ ಇರೋದನ್ನ ಡಿನಾಮಿನೇಟರ್ ತಂದ್ರೆ ಪ್ಲಸ್ ಆಗತ್ತೆ. ಯಾವ್ದು ಮೈನಸ್ ಇದೆ? ಎಲ್ ಪವರ್ ಮೈನಸ್ 1 ಡಿನಾಮಿನೇಟರ್ ಬಂದ್ರೆ ಎಲ್ ಪವರ್ ಪ್ಲಸ್ 1 ಆಯ್ತು. ಎಲ್ ಪವರ್ ಮೈನಸ್ ಹಾಫ್ ಡಿನಾಮಿನೇಟರ್ ಬಂದ್ರೆ ಎಲ್ ಪವರ್ ಪ್ಲಸ್ ಹಾಫ್ ಆಗಿದೆ. ಟಿ ಪವರ್ ಹಾಫ್, ಎಂ ಪವರ್ ಹಾಫ್, ಇವು ಹೋಲ್ ಪವರ್ಸ್ ಅನ್ನ ಕಾಮನ್ ಮಾಡ್ಕೊಳ್ಳೋಣ, ಹೋಲ್ ಪವರ್ ಆಗಿ ತಗೊಳ್ಳೋಣ. ಟಿ ಬೈ ಎಂ ಎಲ್ ಹೋಲ್ ಪವರ್ ಹಾಫ್ ಆಗಿದೆ. ಈ ಘಾತ ಅರ್ಧವನ್ನ ಕರ್ಣೀಯ ರೂಪಕ್ಕೆ ಸರಳಿನ ರೂಪಕ್ಕೆ ತಂದಾಗ ಎಫ್ ಇಸ್ ಈಕ್ವಲ್ ಟು ಕೆ ಡಿವೈಡೆಡ್ ಬೈ ಎಲ್ square root of t by ml. This is one of the very important equation. ಈ equation ಅನ್ನ ನಾವು ಮುಂದೆ ಪಡಿತೀವಿ. We are going to have that equation. ಮುಂದೆ ಅಭ್ಯಾಸ ಮಾಡ್ತೀವಿ. These are the some examples to find the correct relationship between some of the physical quantities. ಕೆಲವು physical quantities ಗಳ ನಡುವೆ dimensional method ಅನ್ನ ಯೂಸ್ ಮಾಡಿಕೊಂಡು ನಾವು ಸರಿಯಾದಂತಹ ಸಂಬಂಧವನ್ನ ಕಲ್ಪಿಸಿದ್ವಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಗಳ ಅಪ್ಲಿಕೇಶನ್ಸ್ ಗಳನ್ನ ನೋಡಿದ್ವಿ. ಇಲ್ಲಿ ನಮಗೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಧ್ಯಾಯ ಮುಕ್ತಾಯವಾಗುತ್ತೆ. ನಾವು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಧ್ಯಾಯದಲ್ಲಿ ಓದಿರುವಂತಹ ಪ್ರಮುಖ ಅಂಶಗಳು SI ಮೂಲಮಾನಗಳನ್ನು ನೋಡಿದ್ವಿ. SI ಯೂನಿಟ್ಸ್ಗಳಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್, ಡಿರೈವ್ಡ್ ಕ್ವಾಂಟಿಟಿ, ಸಪ್ಲಿಮೆಂಟರಿ ಕ್ವಾಂಟಿಟೀಸ್, ನಂತರ ಡಿರೈವ್ಡ್ ಕ್ವಾಂಟಿಟೀಸ್ ಗಳಿರುವಂತಹ SI ಯೂನಿಟ್ ಗಳನ್ನು ಅಭ್ಯಾಸ ಮಾಡಿದ್ವಿ. Then we have studied with the different concepts of measuring the quantities. Then we have discussed with the very important errors ಅನ್ನ ನೋಡಿದ್ವಿ. The representation of errors ಅನ್ನ ನೋಡಿದ್ವಿ. Then very important we have discussed one of the very important part in this chapter is dimensional analysis. ಇವುಗಳನ್ನ ಅಭ್ಯಾಸ ಮಾಡಿ ಮುಂದಿನ ಸೆಷನ್ ನಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ನಮಸ್ಕಾರ.